ಏಷಯನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 5ನೆಯ ವಾಕ್ಯ. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದೆನಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಂಡೆನು. ಈ ವಾಕ್ಯದಲ್ಲಿ ಯೆಶಾಯನು ಪರಲೋಕದಲ್ಲಿ ಕರ್ತಾದಿ ಕರ್ತನು ಆಸನಾರೂಢನಾಗಿರುವಂಥ ದರ್ಶನವನ್ನು ಕಂಡಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೆಶಾಯನು ನೋಡಿದಾಗ ಉನ್ನತೋನ್ನತವಾದಂಥ ಸಿಂಹಾಸನದಲ್ಲಿ ಕರ್ತನು ಆಸನಾರೂಢನಾಗಿರುವುದನ್ನು, ಸೇರಾಫಿಯರು 2 ರೆಕ್ಕೆಗಳಿಂದ ತಮ್ಮ ಮುಖವನ್ನು ಮುಚ್ಚಿಕೊಂಡು, 2 ರೆಕ್ಕೆಗಳಿಂದ ಕಾಲುಗಳನ್ನು ಮುಚ್ಚಿಕೊಂಡು, 2 ರೆಕ್ಕೆಗಳನ್ನು ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ದೊಡ್ಡ ಶಬ್ದ ಮಾಡುತ್ತಿರುವುದನ್ನು, ಅವರು ಮಾಡಿದಂಥ ಶಬ್ದದ ನಿಮಿತ್ತ ದ್ವಾರದ ಅಸ್ತಿವಾರಗಳು ಕದಲಿ ಧೂಪವು ಮಂದಿರದಲ್ಲಿ ತುಂಬುವುದನ್ನು ಕಂಡಾಗ ಯೆಶಾಯನಾದರೋ, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದೆನಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವಲ್ಲ ಎಂಬುದಾಗಿ ಕೂಗಿಕೊಳ್ಳುತ್ತಾ ಇದ್ದಾನೆ. ಅಂದರೆ ಇಲ್ಲಿ ಗಮನಿಸುವಾಗ ಯೆಶಾಯನು ಯಾವಾಗ ಕರ್ತನ ಮಹಿಮೆಯನ್ನ, ಕರ್ತನ ದರ್ಶನವನ್ನ ಕಂಡನೋ, ಆಗ ಅವನ ಜೀವಿತದಲ್ಲಿದ್ದಂಥ ಪಾಪ, ಒಂದು ತಪ್ಪಿನ ಅರಿವಾಗಿ ಅದನ್ನು ದೇವರ ಮುಂದೆ ಅರಿಕೆ ಮಾಡುತ್ತಾ ಇದ್ದಾನೆ. ನೋಡುವಾಗ ಇದೇನೋ ದೊಡ್ಡದಾಗಿ ಏನೋ ಕೊಲೆ ಮಾಡಿದ್ದೋ ಇಲ್ಲ ವ್ಯಭಿಚಾರ ಮಾಡಿದ್ದೋ ಅಲ್ಲ. ಅವನ ತುಟಿಗಳಲ್ಲಿ ಅವನು ಪರಿಶುದ್ಧ ಇಲ್ಲದವನಾಗಿ, ಹೊಲಸು ಮಾತುಗಳನ್ನು ಆಡುವವನಾಗಿ, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುತ್ತಾ ಇದ್ದ. ಈ ಒಂದು ತಪ್ಪು ಅವನು ಯೆಹೋವನನ್ನು ದರ್ಶಿಸಿದ ಸಮಯದಲ್ಲಿ ಬಹಳ ದೊಡ್ಡದಾಗಿ ಕಂಡೊಯ್ಯೋ, ನಾನು ಸತ್ಯನು ಎಂಬುದಾಗಿ ಹೇಳುವಷ್ಟು ದೇವರ ಮುಂದೆ ಗೋಳಾಡುತ್ತಾ ಇದ್ದಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾವಾಗ ದೇವರನ್ನ ದರ್ಶಿಸುತ್ತಾನೋ, ದೇವರ ಒಂದು ಮಹಿಮೆಯನ್ನ ಕಾಣುತ್ತಾನೋ, ಆಗ ತನ್ನ ಜೀವಿತದಲ್ಲಿರುವಂತ ಪಾಪಗಳ ಅರಿವು ಅವನಿಗಾಗುತ್ತದೆ. ಅವುಗಳ ವಿಷಯವಾಗಿ ಪಶ್ಚಾತ್ತಾಪ ಪಟ್ಟು ಅವುಗಳನ್ನು ಬಿಡುವುದಕ್ಕೆ ಅವನಿಗೆ ಮನಸ್ಸು ಬರುತ್ತದೆ. ಈ ದಿವಸಗಳಲ್ಲಿ ಅನೇಕರನ್ನು ನೋಡುವಾಗ ಅವರು ಮಾಡುತ್ತಿರುವುದು ತಪ್ಪೆಂಬುದಾಗಿ ಅವರಿಗೆ ತಿಳಿಯುವುದೇ ಇಲ್ಲ. ಕೆಲವೊಮ್ಮೆ ಹೇಳಿದರೂ ಕೂಡ ಅದೇನು ತಪ್ಪು, ಎಲ್ಲರೂ ಮಾಡುತ್ತಾ ಇಲ್ಲವ ಎಂಬುದಾಗಿ ತಮ್ಮನ್ನೇ ತಾವು ನೀತಿವಂತರು ಎಂಬುದಾಗಿ ಹೇಳಿಕೊಳ್ಳುವಂತೆ ಇಲ್ಲ, ಅದೇನು ದೊಡ್ಡದಲ್ಲ ಎಂಬುದಾಗಿ ಹೇಳಿಕೊಳ್ಳುವಂತೆ ಕಾರ್ಯವನ್ನು ಮಾಡುತ್ತಾ ಇರುತ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಅವರು ಕರ್ತನನ್ನು ಇನ್ನೂ ಕೂಡ ದರ್ಶಿಸಿಲ್ಲ. ಕರ್ತನ ಮಹಿಮೆ ಎಂಥದ್ದು ಎಂಬುದಾಗಿ ಅವರು ಇನ್ನೂ ಕೂಡ ತಿಳಿದಿಲ್ಲ. ಆದ್ದರಿಂದಲೇ ನಾವು ಕೂಡ ಕ್ರೈಸ್ತರು, ನಾವು ಪ್ರಾರ್ಥನೆ ಮಾಡುತ್ತೇವೆ, ನಾವು ವಾಕ್ಯವನ್ನು ಓದುತ್ತೇವೆ, ನಾವು ಸಭೆಗೆ ಹೋಗುತ್ತೇವೆ, ಕಾಣಿಕೆ ಕೊಡುತ್ತೇವೆ ಎಂಬುದಾಗೆಲ್ಲ ಹೇಳಿಕೊಂಡು ತಮ್ಮಲ್ಲಿರುವಂಥ ತಪ್ಪುಗಳಿಂದ ಮನ ತಿರುಗದೆ ದೇವರಿಂದ ಅದರ ವಿಷಯದಲ್ಲಿ ಬಿಡುಗಡೆಯನ್ನು ಹೊಂದದೆ ಅನೇಕರು ಜೀವಿಸುತ್ತಾ ಇದ್ದಾರೆ. ಆ ರೀತಿಯಾಗಿ ಜೀವಿಸುವುದರಿಂದ ನಿಮ್ಮ ಜೀವಿತಗಳಲ್ಲಿ ನಷ್ಟಗಳು, ಕೇಡುಗಳು ಉಂಟಾಗುತ್ತವೆ ಹೊರತು ಯಾವುದೇ ಬದಲಾವಣೆಯನ್ನು, ದೇವರಿಂದ ಉಪಯೋಗವಾಗುವಂಥ ಯಾವುದೇ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಕಣ್ಣುಗಳು ನಿಜಕ್ಕೂ ಕೂಡ ದೇವರ ಮಹಿಮೆಯನ್ನ ದರ್ಶಿಸಿ ಆತನ ಪ್ರಸನ್ನತೆಯನ್ನು ಜೀವಿತದಲ್ಲಿ ಅನುಭವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ನಿಜಕ್ಕೂ ಕೂಡ ನಮ್ಮ ದೇವರು ಹೇಗಿದ್ದಾರೆ, ಆತನ ಮಹಿಮೆ ಎಂಥದ್ದು, ಅದನ್ನು ಕಂಡರೆ ಸಾಕು, ನಮ್ಮ ಜೀವಿತ ಅದಕ್ಕೆ ಅನುಗುಣವಾಗಿ ಬದಲಾಗುವುದಕ್ಕೆ ನಾವೇ ಒಪ್ಪಿಸಿಕೊಡುತ್ತೇವೆ. ನಮ್ಮ ಜೀವಿತದಲ್ಲಿರುವಂಥ ಅಲ್ಪವಾದಂಥ ವಿಷಯವಾಗಿದ್ದರೂ ಅದು ದೇವರಿಗೆ ಇಷ್ಟವಿಲ್ಲ ಎಂಬುದನ್ನು ಅರಿತು ಅವುಗಳನ್ನು ಜಾಡಿಸಿ ಬಿಡುತ್ತೇವೆ. ಕರ್ತನು ಕೂಡ ಅದಕ್ಕೆ ನಮಗೆ ಸಹಾಯ ಮಾಡಿ ನಮ್ಮಲ್ಲಿ ಆ ಪರಿಪೂರ್ಣವಾದಂಥ ಪರಿಶುದ್ಧತೆಯನ್ನು, ನೀತಿವಂತಿಕೆಯನ್ನು ಉಂಟು ಮಾಡಿ ತನ್ನ ಉದ್ದೇಶಕ್ಕನುಸಾರವಾಗಿ ನಮ್ಮನ್ನು ಉಪಯೋಗಿಸುತ್ತಾನೆ, ಆಶೀರ್ವದಿಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನನ್ನು ನಾವು ಸರಿಯಾಗಿ ದರ್ಶಿಸುವಾಗಲೇ, ಆತನ ಮಹಿಮೆಯನ್ನು ಕಾಣುವಾಗಲೇ ನಾವು ನಿಜಕ್ಕೂ ಕೂಡ ನಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿಕೊಳ್ಳುವುದಕ್ಕೆ, ಪಾಪಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಚಿಕ್ಕ ವಿಷಯವಾಗಿದ್ದರೂ ಅದನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಒಪ್ಪಿಸಿಕೊಡಲು ಸಾಧ್ಯ ಎಂಬುದನ್ನು ತಿಳಿದು ದೇವರ ದರ್ಶನವನ್ನು ಅಪೇಕ್ಷಿಸಿ ಆತನನ್ನು ನೋಡಿ ಆತನ ಹಾಗೆ ನಮ್ಮ ಜೀವಿತವು ಬದಲಾಗತಕ್ಕಂತೆ ಪೂರ್ಣ ಸಮರ್ಪಣೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಏಷಾಯನು ಉನ್ನತೋನ್ನತನಾಗಿ ಅಪ್ಪ ನಿನ್ನ ಸಿಂಹಾಸನದಲ್ಲಿ ಆಸನ ರೂಢನಾಗಿರುವುದನ್ನು ಕಂಡು ನಿನ್ನ ಮಹಿಮೆಯನ್ನು ದರ್ಶಿಸಿ ಕರ್ತನೆ, ತಾನು ಪಾಪಿ ಎಂಬುದನ್ನು ಅರಿತು ತಾನು ಹೊಲಸು ತುಟಿಯುಳ್ಳವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವವನು ಎಂಬುದಾಗಿ ನಿನ್ನ ಮುಂದೆ ಅರಿಕೆ ಮಾಡಿ ಅದರಿಂದ ಬಿಡುಗಡೆಯನ್ನು ಹೊಂದುವಂತೆ ಕಾರ್ಯಗಳು ನಡೆದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಕರ್ತನೆ ಕೆಲವೊಂದು ಪಾಪಗಳು ಏನು ದೊಡ್ಡದಲ್ಲ, ಇದು ಇರಲಿ ಎಂಬುದಾಗಿ ಅಂದುಕೊಂಡು ಜೀವಿಸುವಂಥ ಅನುಭವಗಳು ಮಾರ್ಪಡಲಿ. ಬೇರೆಯವರೊಟ್ಟಿಗೆ ಅಪ್ಪ ನಮ್ಮನ್ನು ಹೋಲಿಸಿಕೊಂಡು ನೋಡುವಂಥ ಅವಸ್ಥೆಗಳು ಮಾರ್ಪಡಲಿ. ನಮ್ಮನ್ನಪ್ಪ ನಿಮ್ಮೊಟ್ಟಿಗೆ ಹೋಲಿಸಿಕೊಳ್ಳಬೇಕು ಕರ್ತಾದಿ ಕರ್ತನೆ. ನೀನು ಪರಿಶುದ್ಧನಾಗಿರುವಂತೆ ನಾವು ಕೂಡ ಪರಿಶುದ್ಧರಾಗಿರಬೇಕು. ಅದಕ್ಕೋಸ್ಕರ ಸಮರ್ಪಿಸ್ತಾ ಇದ್ದೇವೆ. ನಿನ್ನ ದರ್ಶಿಸುವುದಕ್ಕೂ ನಿನ್ನನ್ನು ನೋಡುವುದಕ್ಕೂ ಕರ್ತನೆ, ನಿನ್ನ ಮಹಿಮೆಯನ್ನು ಅನುಭವಿಸುವುದಕ್ಕೂ ನಮಗೆ ಸಹಾಯ ಮಾಡು ಅಪ್ಪ. ನಿನ್ನನ್ನು ನೋಡಿ ನಿನ್ನ ಹಾಗೆ ನಮ್ಮ ಜೀವಿತಗಳು ಬದಲಾಗುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಚಿಕ್ಕ ವಿಷಯವಾಗಿದ್ದರೂ ಅದು ಅಪ್ಪ ನಿನಗೆ ವಿರೋಧವಂತ ವಿಷಯವಾಗಿದ್ದರೆ ಅವುಗಳನ್ನು ತಳ್ಳಿ ಹಾಕಿ ಅವುಗಳ ಮೇಲಿರುವಂಥ ವ್ಯಾಮೋಹಗಳನ್ನು ಕಿತ್ತು ಬೀಸಾಡಿ ನಿನ್ನ ಮುಂದೆ ಸಮರ್ಪಿಸಿ ಪರಿಶುದ್ಧತೆಯನ್ನು ಆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು ಕರ್ತನೆ. ಯೇಸುವಿನ ರಕ್ತವು ನಮ್ಮನ್ನು ತೊಳೆದು ಶುದ್ಧೀಕರಿಸಲಿ, ಪರಿಪೂರ್ಣ ನೀತಿವಂತಿಕೆಯನ್ನು ಅನುಗ್ರಹಿಸಲಿ. ಶುಭ್ರವಾಂತ ನಿಲುವಂಗಿಯನ್ನಪ್ಪ ನಮ್ಮ ಮೇಲೆ ಹಾಕು ಕರ್ತನೆ. ವಿಶೇಷವಾಂತ ಕೃಪೆಗಳಿಂದ ನಡೆಸು, ಆರೋಗ್ಯವನ್ನು, ಬಲವನ್ನು, ದೀರ್ಘಾಯಸ್ಸನ್ನು ಅನುಗ್ರಹಿಸಿ ಅಪ್ಪ ಜೀವಿತಗಳನ್ನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತೇನೆ. ನೀನು ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಇಲ್ಲ ಸುತ್ತಿಗನ ಮಹಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.